ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೆಲವು ಅನಿಷ್ಟ ಪದ್ಧತಿಗಳು ನಮ್ಮಲ್ಲಿ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷಿ ನೋಡಿ. ದೇವರಿಗೆ ಬಲಿ ಕೊಟ್ಟ ಕೋಣದ ಮಾಂಸವನ್ನು ತಿನ್ನದಿದ್ದರೆ ದಲಿತರಿಗೆ ಆ ಊರಿನಿಂದ ಬಹಿಷ್ಕಾರ ಹಾಕ್ತಾರಂತೆ. ಯಾದಗಿರಿಯಲ್ಲಿ ನಡೆದಿರ್ತಕ್ಕಂಥ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ದೇವರಿಗೆ ಬಲಿಯನ್ನು ವಿರೋಧಿಸಿದರೆ ಗ್ರಾಮಕ್ಕಿಲ್ಲ ಪ್ರವೇಶ. ಆ್ಯಕ್ಚುಲಿ ಕೋಣಗಳನ್ನು ಬಲಿ ಕೊಡುವ ಪದ್ಧತಿನೇ ಇಲ್ಲ, ಅದನ್ನೇ ನಿಷೇಧ ಮಾಡಿದೆ ಸರ್ಕಾರ. ಇಲ್ಲಿ ಈ ಊರಲ್ಲಿ ಕೋಣಗಳನ್ನು ಬಲಿನೂ ಕೊಡ್ತಾರೆ. ಕೊಟ್ಟ ಕೋಣವನ್ನು, ಅದರ ಮಾಂಸವನ್ನು ದಲಿತರು ತಿನ್ನಬೇಕಂತೆ. ತಿಂದೇ ಇದ್ದರೆ ಬಹಿಷ್ಕಾರ ಆಗ್ತಾರಂತೆ. ಎಂಥ ಜನಗಳು ಎಂಥ ಇನ್ನೂ ಪದ್ಧತಿಗಳನ್ನ ಜೀವಂತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದರೆ ಇದೆಲ್ಲ ಯಾಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಲ್ಲ ಅಂತ ನನಗೆ ಆಶ್ಚರ್ಯ. ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹಾಗೆ ನೋಡೋಕ್ಕೋದ್ರೆ ಯಾದಗಿರಿ ಏನು ತುಂಬ ಬೃಹತ್ತಾದ ಜಿಲ್ಲೆ ಏನಲ್ಲ, ಚಿಕ್ಕ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಲ್ವಾ, ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ಬರಲ್ವಾ? ನಡೆಸ್ಕೊಂಡು ಬಂದಿದ್ದಾರಂತೆ. ಆಮೇಲೆ ಇವರೇ ಫೋರ್ಸ್ ಮಾಡ್ತಾರಂತೆ, ಬಲಿ ಕೊಟ್ಟಿರೋ ಕೋಣವನ್ನು ನೀವು ತಿನ್ನಬೇಕು, ಇಲ್ಲ ಅಂದರೆ ಈ ಹಬ್ಬ ಕಂಪ್ಲೀಟ್ ಆಗಲ್ಲ, ಈ ಜಾತ್ರೆ ಕಂಪ್ಲೀಟ್ ಆಗಲ್ಲ, ನಮ್ಮ ದೇವರು ಒಪ್ಪಲ್ಲ ಅಂತ ಪದ ಬಳಕೆ ಮಾಡಬಾರ್ದು. ಆದರೂ ಹೇಳ್ತೀನಿ, ಮೇಲ್ವರ್ಗದವರು ಇನ್ಸಿಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಇಲ್ಲ ನೀವು ತಿನ್ನಲೇಬೇಕು, ನೀವು ತಿನ್ನಲೇಬೇಕು, ಹಂಗೆ ಹೇಳೋದ್ರ ಮುಖಾಂತರ ನೀವು ಕನಿಷ್ಠರು ಅಂತ ತೋರಿಸುವ ಲೆಕ್ಕಾಚಾರ ಇವ್ರದ್ದು.